ಇವನಿಗೆ ಇಷ್ಟೊಂದು ಲೆವೆಲಲ್ಲಿಂದ ಬಂದು ನೋಡ್ರೋ ನೋಡಿ, ನಮ್ಮ ಅಣ್ಣ ಬಂದ, ನಮ್ ಬಿಗ್ ಬ್ರೋ ಬಂದಿಯಾನೆ. ಹರಾಜ್ ಹಾಕ್ತೀರಾ? ಹರಾಜು ಇವಾಗ ಹಾಕಿ ಬ್ರೋ. ಕರೆಕ್ಟ್ ಟೈಮಿಗೆ ಬಂದೆ ಬ್ರೋ. ನೀನು ಒಳ್ಳೆ ಕೆಲಸ ಮಾಡಿದೆ ಬಂದು. ನೋಡಿ ಇವ್ರುಗಳನ್ನೆಲ್ಲ ಹರಾಜ್ ಅನ್ನೋ ಹೆಸರಲ್ಲಿ ನಮ್ಮ ಪ್ರಾಪರ್ಟೀಸ್ನೆಲ್ಲ ನುಂಗಿ ನೀರು ಕುಡಿಯಕ್ಕೆ ನೋಡ್ತಾ ಇದ್ದಾರೆ. ಎಷ್ಟು ಸರಿ ಬ್ರೋ ಇವ್ರು ಮಾಡ್ತಾ ಇರೋದು? ತಗೋ ಕ್ಲಾಸ್ ತಗೋ, ಕರೆಕ್ಟಾಗಿ ಹೇಳ್ತೀನಿ ಇವ್ರಿಗೆ. ಒಳ್ಳೆ ಕೆಲಸ ಮಾಡಿದೆ ಬಂದು ನೀನು. ಏಯ್ ಹಾಕ್ರೋ, ಈಗ ಹರಾಜ್ ಹಾಕ್ರೋ. ಮಜಾ ಇವಾಗಿರೋದು ಮಜಾ. ಕೂತ್ಕೋ ಬ್ರೋ, ಬೈಲಿ ಕೂತ್ಕೋ, ಬೈಲಿ ಹಾಕ್ರೋ. ಸಾರಿ ಟು ಇಂಟರಪ್ಟ್. ಕಂಟಿನ್ಯೂ ಮಾಡಿ. ಮೊದಲನೇದಾಗಿ ಈ ಅರಮನೆ, ಇದರ ಬೀಟ್ ವ್ಯಾಲ್ಯೂ 10 ಕೋಟಿ. 15 ಕೋಟಿ. 25 ಕೋಟಿ. 80 ಕೋಟಿ. 80 ಇನ್ನೂ ಹೆಚ್ಚು ಕೂರೋರು ಯಾರಿದ್ದಾರಾ? 80 ಕೋಟಿ ಒಂದು ಸಲ, 80 ಕೋಟಿ 2 ಸಲ, 80 ಕೋಟಿ 3 ಸಲ. ನೆಕ್ಸ್ಟ್ ರಿಸಾರ್ಟ್ ಬೀಟ್ ಅಮೌಂಟ್ 5 ಕೋಟಿ. 10 ಕೋಟಿ. 20 ಕೋಟಿ. 50 ಕೋಟಿ. 50 ಕೋಟಿ ಒಂದು ಸಲ, 50 ಕೋಟಿ 2 ಸಲ, 50 ಕೋಟಿ 3 ಸಲ. ನೆಕ್ಸ್ಟ್ ಅವರ ಫ್ಯಾಕ್ಟ್ರಿ, ಅದರ ಬೀಟ್ ವ್ಯಾಲ್ಯೂ 25 ಕೋಟಿ. 30 ಕೋಟಿ. 60 ಕೋಟಿ. ಸೊ ಆಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ಪ್ರಾಪರ್ಟೀಸ್ ಗೌತಮ್ ದಿವಾನ್ ಅವ್ರಿಗೆ ಸೇರಿದೆ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಗೌತಮ್ ಸರ್ ಪ್ಲೀಸ್ ಸೈನ್ ಮಾಡಿ. ಸಾರಿ, ನನ್ನ ಕಡೆಯಿಂದ ನಿಮಗೆ ತೊಂದರೆ ಆಯಿತು. ಇಟ್ಸ್ ಓಕೆ ಸರ್, ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಅಷ್ಟೇ. ಚೆಕ್ ಪಾಸ್ ಆದಮೇಲೆ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡ್ತೀವಿ ಸರ್. ಏನಯ್ಯ ಡ್ಯೂಟಿ ನಿಂದು? ಹಾಂ ಬ್ರೋ, ಒಂದು ನಿಮಿಷ ಬ್ರೋ. ಬ್ರೋ, ಎಂಕ್ವೈರಿ ಅನ್ನೋ ಹೆಸರಲ್ಲಿ ನನ್ನ ಮೇಲೆ ಕೈ ಮಾಡಕ್ಕೆ ಬರ್ತಾನೆ ನೀನು? ಹಾಂ, ಎಷ್ಟಿರ್ಬೇಡ ಇವನಿಗೆ. ದಿವಾನ್ ಫ್ಯಾಮಿಲಿ ಅವ್ರ ಮೇಲೆ ಕೈ ಎತ್ತಿದ್ರೆ ಏನಾಗುತ್ತೆ ಅಂತ ತೋರಿಸ್ಬೇಕು ಬ್ರೋ ಇವನಿಗೆ. ಈ ನೀರು ನೆರಳು ಇಲ್ದಿರೋ ಜಾಗ ಅಂತಾರೆ ಗೊತ್ತಾ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇವನನ್ನ. ಹಾಂ, ಬಿಡಬೇಡ ಬ್ರೋ, ಒಳ್ಳೆ ಬುದ್ಧಿ ಕಲಿಸು ಇವನಿಗೆ. ಒಂದ್ ವೇಳೆ ನೀನ್ ಬಿಟ್ರು ನಾನಂತೂ ಬಿಡೋದಿಲ್ಲ ಅವನ. ಏಯ್, ನನ್ನ ಮೇಲೆ ಕೈ ಮಾಡೋದಕ್ಕೆ ಬರ್ತೀಯಾ? ಎಷ್ಟು ಧೈರ್ಯ ನಿನಗೆ? ಸಾರಿ ಸರ್, ಇವರು ನಮ್ಮ ಎಂಕ್ವೈರಿಗೆ ಸ್ಪಂದಿಸ್ತಿಲ್ಲ, ಹಾಗಾಗಿ ನಾವಾಗ ನಡ್ಕೋಬೇಕಾಗಿ ಬಂತು. ಬ್ರೋ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ನನಗೀಗ ಬುದ್ಧಿ ಬಂತು, ನನ್ನ ಕಣ್ಣು ಈಗ ತೆರೀತು ಬ್ರೋ. ನೋಡು, ಕಷ್ಟ ಅಂತ ಬಂದಾಗ ನೀನು ಬಂದು ಹೆಲ್ಪ್ ಮಾಡ್ದೆ ನನಗೆ. ಥ್ಯಾಂಕ್ ಯು ಸೊ ಮಚ್. ಕೊನೆಗೂ ನೀನು ನನ್ನ ಬಿಟ್ಕೊಳ್ಳಿಲ್ಲ. ನೀನು ನನ್ನ ಪಾಲಿಗೆ ದೇವರು ಬ್ರೋ, ದೇವರು ಅಂದ್ರೂ ತಪ್ಪಾಗೋದಿಲ್ಲ. ಥ್ಯಾಂಕ್ ಯು ಬ್ರೋ.
ಏನನ್ಸುತ್ತೆ ಜೈನಿಗೆ? ಲೈಫಲ್ಲಿ ಸಂಬಂಧ ಮುಖ್ಯನಾ ದುಡ್ಡು ಮುಖ್ಯನಾ? ಸಂಬಂಧ ಮುಖ್ಯ ಬ್ರೋ, ಅದು ಇಂಪಾರ್ಟೆಂಟು. ದುಡ್ಡೇನು ಬ್ರೋ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಸಂಬಂಧ ಮುಖ್ಯ ಬ್ರೋ. ಫಾರ್ ಎಕ್ಸಾಂಪಲ್ ಬ್ರೋ, ನನ್ನ ದುಡ್ಡು ಅದಿಯಾ ಅವಳಿದಾಳಲ್ಲ, ನನ್ನ ದುಡ್ಡೆಲ್ಲ ಎತ್ಕೊಂಡು ಹೊಟ್ಟೋದ್ಲು ಬ್ರೋ. ಎಲ್ಲಿದ್ದಾಳೆ, ಏನು ಮಾಡ್ತಾಳೆ ಒಂದು ಗೊತ್ತಿಲ್ಲ. ಅಮ್ಮ ದೂರ ಆದರು, ಪಾರ್ಥ ದೂರ, ಮಹಿಮಾ ದೂರ, ಎಲ್ಲ ದೂರ ಆದ್ರು ಬ್ರೋ. ಒಬ್ಬಂಟಿ ಆಗ್ಬಿಟ್ಟಿದ್ದೆ ನಾನು. ಅದೇ ನೋಡು, ಇವಾಗ ನೀನು ಬಂದು ನನ್ನ ಇದರಿಂದೆಲ್ಲ ಬಚಾವ್ ಮಾಡ್ದೆ ಅಲ್ಲ, ಸಂಬಂಧ ಅದು ತುಂಬ ಮುಖ್ಯ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್. ಬ್ರೋ, ಇದು ಅಮ್ಮನ್ನ ಮನೆಯಿಂದ ಹೊರಗಡೆ ಹಾಕಿದ್ದಕ್ಕೆ. ಇದು ನನ್ನ ತಮ್ಮ ತಂಗಿರಿಗೆ ಮೋಸ ಮಾಡಿದ್ದಕ್ಕೆ. ಇದು ನನ್ನ ಭೂಮಿಕಾನ ದೂರ ಮಾಡಿದ್ದಕ್ಕೆ. ಇದು ನನ್ನ ಮಗುನ ಕೊಂದು ಹಾಕಿದ್ದಕ್ಕೆ. ಜೀವನದಲ್ಲಿ ನೀನು ಯಾರ ಜೊತೆಗೂ ನಿಷ್ಠೆಯಿಂದ ಇರಲಿಲ್ಲ ಅಲ್ವಾ? ನಿಷ್ಠೆ ಅನ್ನೋ ಪದದ ಅರ್ಥ ಗೊತ್ತಾ ನಿನಗೆ? ಇಷ್ಟು ದಿವಸ ಇವತ್ತಲ್ಲ ನಾಳೆ ಸರಿ ಹೋಗ್ತೀಯ ಅಂತ ಎಲ್ಲಾನು ಕ್ಷಮಿಸ್ಕೊಂಡು ಬಂದೆ. ಮನುಷ್ಯನಾಗಿ ಬದುಕೋದಕ್ಕೆ ನಾಲಾಯಕ್ ನೀನು. ಇನ್ನೀನು ಇಲ್ಲಿರಬಾರ್ದು. ಈ ಮನೆ ಋಣ ಮುಗೀತು. ಎಲ್ಲಿಗೆ ಬ್ರೋ? ನಿನ್ನ ಪಾಪದ ಕೂಡ ತುಂಬಿತು. ಪ್ರಕಾಶ್, ಇವನು ಮತ್ತೆ ಯಾವತ್ತೂ ಈ ಮನೆ ಕಡೆ ತಲೆ ಹಾಕಬಾರ್ದು. ಇವನೇನಾದರೂ ಕಾಣಿಸ್ಕೊಂಡ್ರೆ ಅಲ್ಲೇ ಶೂಟ್ ಮಾಡಿ, ಅದೇನೇ ಬಂದರೂ ನಾನು ಫೇಸ್ ಮಾಡ್ತೀನಿ.